ಅವ್ರ ಪೂಜೆ ನಡೀತಿಲ್ಲ. ನೀವೆಲ್ಲ ಏನ್ ಅನ್ಕೊಂಡಿರ್ತೀರಿ ನಾವು ಬಂದು ಪೂಜೆ ಮಾಡೋಗ್ತೀವಿ ಅಂತ. ನಿಮಗಿನ ಮುಂಚೆನೆ ಬಂದು ಪೂಜೆ ಮಾಡೋದು ಜಲಕನ್ನಿಕೆರೆ. ಫಸ್ಟ್ ಆ ಪೂಜೆ ಅವರು ಋಷಿಮುನಿಗಳು ಸಾಧಿಗಳು ಅಂತೀವಿ ನೋಡಿ, ಆ ಸಂಚಾರ ನಮ್ಮ ದೇವಸ್ಥಾನಕ್ಕೆ. ಯಾಕೆಂದ್ರೆ ಇದು 5 ಪಂಚಲಿಂಗಗಳ ಕ್ಷೇತ್ರ. ಇದು ನಾವು ತಲಕಾಡಲ್ಲಿ ನೋಡಿರ್ಬೋದು, 2 ಭೂಗತ ಇದೆ, ಇನ್ನು ಏನೇನಿದೆ ಅದೊಂದು ಬಾಣಲಿಂಗೇಶ್ವರ, ಇದು ಮಹಾಕಾಲೇಶ್ವರ. ಇದು ನಮ್ಮ ಒಂದು ಉಸಿರಾಟಕ್ಕಂತ ಒಂದು ಶಿವಲಿಂಗ ಅಂತ ಹೇಳಿದ್ರೆ ಇದು ನಾವು ನಮ್ಮ ಆತ್ಮದಲ್ಲಿ ಬಂದಂಥದ್ದು. ಇಲ್ಲೇನು ಸಂಚಾರ ಇದೆ, ಏನು ಯಾವ ಇದಿದೆ ಆ ಥರ ಕಂಡಿದ್ದಕ್ಕೆ ನಾವು ಇವತ್ತು ನಮ್ಮ ಕೂಡಲ್ಲಿ ಬಂದಿರೋದು. ಅರ್ಥಕ್ಕೆ ನಾವು ಕಾಶಿಗೆ ಹೋಗಿದ್ದೀವಿ, ನಾನು ಕಾಶಿ ಉಜ್ಜಯಿನಿಗೆ ಹೋಗಿದ್ದೀನಿ. ಆದರೆ ನಮಗೊಂದು ಉಜ್ಜಯಿನಿ ಅಂತ ಇದ್ರೆ ನೋಡಪ್ಪ ಇಲ್ಲೇ ಕೇರಳಿದೆ. ಇದು ಈ ಕ್ಷೇತ್ರದ ಒಂದು ಶಕ್ತಿ. ಯಾಕಂದ್ರೆ ನೀವು ಎಷ್ಟು ಭಯ ಮಾಡ್ತೀರಿ, ನೀವೇನು ಮಾಡ್ತೀರಿ, ಎಲ್ಲವನ್ನು ಶಿವ ಒಳಗಡೆ ಸ್ವೀಕಾರ ಮಾಡ್ಕೊಳ್ಳೋ ಒಂದು ಲಿಂಗ ಅಂತ ಇದೆ. ಏನಪ್ಪಾ ಹೀಗೆ ಒಂದು ಶಿವಲಿಂಗ ಅಂತ ಹೇಳಿದ್ರೆ ನೀವು ಮಾಡೋ ಪ್ರತಿ ಒಂದು ಒಳಗಡೆ ತಗೋತಾನೆ. ಇವಾಗ ಗೊತ್ತಾಗ್ತಾ ಇದೆ ನಿಮ್ಗೆ ಎಲ್ಲರಿಗೂ ಲೆಕ್ಕಾಚಾರ ನೋಡಿ. ನಾವು ಇಲ್ಲಿಗೆ ಹಂಗೆ ಆಗ್ತೇನೆ, ನೀವು ಯಾವ ಕಾಲದಲ್ಲಿ ಮಾಡಿರೋ ಯಾವತ್ತು ಮಾಡಿರೋ ಗೊತ್ತಿಲ್ಲ. ನಾವೆಲ್ಲ ಮೇಲೆ ಸುದ್ದಿ ಮಾಡಿದ್ದೀವಿ. ಅಪ್ಪರೆಲ್ಲ ಒಳಗಡೆ ನೋಡಿ, ನಾವು ಮಾಡಿರೋ ಅಷ್ಟದ್ರವ್ಯಗಳು, ಅರ್ಶನ, ಕುಂಕುಮ, ಹಾಲು ಎಲ್ಲ ಒಳಗೆ ಮಾಡಿಕೊಳ್ಳೋಣಪ್ಪ. ಕಂಡ್ರೇನಪ್ಪ ಈಗ ಅಲ್ಲ ಹಾಕಿದ್ರೆ ಇಲ್ಲಿ ಬರುತ್ತೆ. ಅದೇ ಅಲ್ಲಿ ತೀರ್ಥ ಇಸ್ಕೊಂಡ್ರೆ ಈ ಕಡೆ ಬಿಡ್ತಿಟ್ಟು ಅಲ್ಲ ಅಲ್ಲಿ ಇನ್ನೂ ಎಷ್ಟು ಆಳ ಇರ್ಬೋದು ಸ್ವಾಮಿ. ಈಗ ನೀರಿಂದ ಆಗ್ಲಿ ಇಲ್ಲಿ ಯಕ್ಷಿಣಿ ಶಕ್ತಿಗಳು ಯಾವ್ದು ಅಂತ ಹೇಳಿದ್ರೆ ನಾವು ಆಚೆಗಡೆ ಒಂದು ಮೆಡಿಯಮ್ ಅಂತ ನೋಡಿದ್ವಿ. ಯಾವ್ದು ಹೊರಗಡೆ ಒಂದು ಜೇಬಿನ ಮಲೆಮ್ಮ ಅಂತ ಇಲ್ಲೊಂದು ಕೆರೆಯಲ್ಲಿ ನೋಡಿರ್ಬೇಕು ನೀವು. ಯಾರನ್ನ ಒಂದು ಅಮ್ಮ ಮತ್ತೆ ನಮ್ಗೆ ಕನ್ನಡದಲ್ಲಿ ಒಂದು ಕರಿಯಮ್ಮ ಇದೆ, ತಮಿಳಲ್ಲಿ ಒಂದು ಕರಿಯಮ್ಮ ಇದೆ. ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಇದೆ. ನಾವೆಲ್ಲ ಏನ್ ಅನ್ಕೋತೀವಿ ಯಾರು ಬರ್ತಾರೆ ಅಂತ. ಅದು ಅಂತಹ ಸಂಚಾರ ಒಂದು ಶಿವ ಇದೆ. ಕೆಂಪಜ್ಜಿ ಅಲ್ಲೇ ಗೊತ್ತಿದ್ದಾಳೆ, ಆದ್ರೆ ಕೆಂಪಜ್ಜಿ ಬರ್ತಾಳೆ ನಿಮ್ಗೆ ಗೊತ್ತಿಲ್ಲ. ಅಜ್ಜಿ ಯಾವಾಗ ಬರ್ತಾಳೆ ಯಾವ ಹೋಗ್ತಾಳೆ ಅನ್ನೋ ಗೊತ್ತಿಲ್ಲ. ಅಜ್ಜಿ ಒಬ್ಬಳೆ ಬರಲ್ಲ, ಇಲ್ಲೊಬ್ಳವಳೆ ಎಲ್ಲ ಒಟ್ಟಿಗೆ ಇಲ್ಲಿ ಬರ್ತಾರೆ. ಇದು 9 ಶಕ್ತಿಗಳ ಒಂದು ಇದು ಯಾವ ತರ ಹೆಂಗ್ ಹೇಳ್ಬೋದು ಅಂದ್ರೆ ಆ ಸಂಚಾರ ಅಷ್ಟು ಬರುತ್ತೆ ಇಲ್ಲಿಗೆ. ಅವ್ರ ಬಗ್ಗೆ ಹೇಳ್ತಿದ್ರೆ ಹೆಂಗಾಗ್ತದೆ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಗಳು ಹೇಗಿದೆ ಅಲ್ವಾ. ಯಾಕಂದ್ರೆ ಅಂತ ಅಖಿಲಾಂಡ ಕೂಡಿ ರಾಜರಾಜೇಶ್ವರಿ ನೆಲೆಯಾಗಿ ಒಂದು ಊರಲ್ಲಿ ಮಹಾಕಾಳೇಶ್ವರ ಇದು ಹೇಗೆ ಪುಣ್ಯ. ಏನಪ್ಪ ಮಾಡೋಣ, ಹಾಲು ಮೊಸರು ತಗೊಂಬನಿನ್ನ ಅಭಿಷೇಕ ಮಾಡೋಣ. ಪಾಪ ಬರ್ರಿ ಎಲ್ಲಾರು ಸರ್ ನಡೀರಿ ಸರ್ ಸ್ವಲ್ಪ ಬರ್ರಿ ಎಲ್ಲ ಆಚೆ ಬರ್ರಿ ಬರ್ರಿ ಎಲ್ಲ ಬರ್ರಿ ಬರ್ರಿ ಕೊಡ್ತೀನಿ ಬರ್ರಿ ಹಾಲು ಮೊಸರು ಬರ್ರಿ